ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಚ್ಚುವಾಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಶೇಷ ಏನಪ್ಪ ಅಂದರೆ, ಇವತ್ತು ಕಾಳುಮೆಣಸಿನ ಗಿಡ ನೆಡ್ತಾ ಇದ್ದೀವಿ. ನಾನು ಕಾಳುಮೆಣಸು ನೆಡೋದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸಿದ್ದೆ. ಇವತ್ತು ಸ್ವಲ್ಪ ಮಣ್ಣು ಏರಿಕೆ ಮಾಡಿ ಅದ್ರ ಮೇಲೆ ನೆಡ್ತಾ ಇದ್ದೀನಿ. ನೀರೆಲ್ಲ ಸುತ್ತ ಕ್ಲೀನಾಗಿ ಇಳಿದು ಹೋಗೋ ಹಾಗೆ ಮೇಲ್ಗಡೆ ಮಾತ್ರ ನಾನು ಗಿಡ ಇಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದರೆ ಇವತ್ತು ಏನು ಕೆಲಸ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ನಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಸ್ನೇಹಿತರೆ ನೋಡಿ, ಈಗ ಒಂದೂವರೆ ತಿಂಗಳ ಹಿಂದೆ ನೆಟ್ಟಿದ್ದ ಗಿಡ ಈಗ ಆಲ್ರೆಡಿ ಇಷ್ಟೆಲ್ಲ ಚಿಗುರುತ್ತಾ ಇದೆ. 1 2 3 4 ಚಿಗುರು ಬಂದಿದೆ. ಒಂದು ಚಿಗುರು ಇಷ್ಟೇ ಹತ್ರ ಹೋಗಿದೆ. ಸ್ವಲ್ಪ ನಾವು ಗೊಬ್ಬರ ಎಲ್ಲ ಕ್ಲೀನಾಗಿ ಹಾಕಿ ನೆಟ್ಟರೆ ಬೇಗ ಚಿಗುರುತ್ತೆ. ನಾವು ಚಿಗುರುವಾಗ ಕ್ಲೀನಾಗಿ ಕಟ್ಟಾಕೋದು ಮೇಯ್ನ್ ಆಗುತ್ತೆ. ಸ್ವಲ್ಪ ಗಿಡಕ್ಕೆ ಹಾಗೆ ಕಟ್ತಾ ಬರಬೇಕು. ನೋಡಿ, ಇದು ಮೊನ್ನೆ ಒಂದು ವಾರದ ಹಿಂದೆ ನೆಟ್ಟಿದ್ದು. ಆಗಲೇ ಒಂದು ಸುಳಿ ತೆಗೆದಿದೆ. ಇದು ನೋಡಿ, ಸ್ವಲ್ಪ ಬ್ಲ್ಯಾಕ್ ಕಲರ್ ಇದೆ. ಇದು ತೇವಮ್ಮ. ಇದು ಸ್ನೇಹಿತರೆ ನೋಡಿ, ನಾನು ಮಣ್ಣು ಏರಿಸಿ ಗಿಡ ನೆಡ್ತಾ ಇದ್ದೀನಿ. ನೋಡಿ, ನಾನು ನೆಲಕ್ಕೆ ಗಿಡ ನೆಡ್ತಾ ಇಲ್ಲ, ಯಾಕಂದರೆ ಕಾಯಿಲೆ ಎಲ್ಲ ಅವಾಯ್ಡ್ ಆಗಲಿ ಅಂತ ಈ ರೀತಿ ನೆಟ್ಟಿದ್ದೀನಿ. ನಾನು ಹಿಂದೆ ಒಂದು 2 ಸಲ ಇದಕ್ಕೆ ನೆಟ್ಟೆ, ಆದರೆ ಗಿಡ ಬದುಕಲಿಲ್ಲ. ಅದಕ್ಕೆ ಈಗ ಸ್ವಲ್ಪ ಮಣ್ಣು ಏರಿಸಿ ನೆಡ್ತಾ ಇದ್ದೀನಿ. ನೋಡಿ, ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಅದಕ್ಕೆ ಸುತ್ತ ಸ್ವಲ್ಪ ಸೋಗೆ ಇದು ಮತ್ತು ಬಾಳೆ ಎಲೆ ಇವನ್ನೆಲ್ಲ ಮುಚ್ಚಿದ್ದೀನಿ. ನೋಡಿ, ಮಣ್ಣು ತುಂಬ್ತಾ ಇದ್ದಾರೆ. ನಾನದು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಇಲ್ಲಿ ಮಣ್ಣು ಒಂದು 2 ರಿಂದ 3 ಬಿಟ್ಟು ಸಿಲ್ವರ್ ಗಿಡದ ಬುಡಕ್ಕೆ ಹಾಕೊಂಡಿದ್ದೀವಿ. ಯಾಕಪ್ಪ ಅಂದರೆ ಸಿಲ್ವರ್ ಗಿಡದ ಬುಡ ಸ್ವಲ್ಪ ಎತ್ತರ ಇರಲಿ ಅಂತ. ಎತ್ತರ ಇದ್ದರೆ ಸ್ವಲ್ಪ ನೀರೆಲ್ಲ ಆ ಕಡೆ ಈ ಕಡೆ ಡಿವೈಡ್ ಆಗುತ್ತೆ. ಗಿಡಗಳಿಗೆ ಸ್ವಲ್ಪ ವಿಲ್ಟ್ ಎಲ್ಲ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ. ನೋಡಿ, ಇದೊಂದು ಗಿಡ ತೊಗೊಂಡಿದ್ದೀನಿ. ನಾನಿಲ್ಲಿ ಸಿಲ್ವರಿಗೆ ಒಂದೊಂದು ಗಿಡ ನೆಡ್ತಿದ್ದೀನಿ. ಬೇಕಾದರೆ 2 ಗಿಡನೂ ನೆಡ್ಬೋದು ಆಪೋಸಿಟ್ಟಿಗೆ. ಇದು ಈಗ ಓಪನ್ ಮಾಡ್ತಾ ಇದ್ದೀನಿ. ಮಣ್ಣೇನು ಡ್ಯಾಮೇಜ್ ಆಗದಿದ್ದಾಗೆ ನಿಧಾನಕ್ಕೆ ಓಪನ್ ಮಾಡಬೇಕು. ಇದು ಯಾವ್ದು ಗಿಡ ಅಂದರೆ, ಇದು P2 ಪಣಿಯೂರು 2. ಇದು ಮೊನ್ನೆ ಎಲ್ಲ ನಿಮಗೆ ಪಣಿಯೂರನ್ನು, ಆಮೇಲೆ ಕರಿಮುಂಡ, ಆಮೇಲೆ P4 ಎಲ್ಲ ನೆಡೋದು ತೋರಿಸಿದೆ. ಇದು P1 ಗಿಡ. P1ಗೂ P4ಗೂ ಎಲ್ಲ ನೆಡೋದೇನು ಡಿಫ್ರೆನ್ಸ್ ಇರಲ್ಲ. ಇದು ಗಿಡ P2 ಅಷ್ಟೇ. ನೋಡಿ, ಬೇರು ಬಂದಿದೆ, ಕ್ಲೀನಾಗಿ ಬೇರು ಬಂದಿದೆ. ನಾವು ಗಿಡ ನೆಡುವಾಗ ಬೇರು ಕ್ಲೀನಾಗಿ ಬಂದಿದೆಯಾ ಹೇಗೆ ಅಂತ ನೋಡ್ಕೊಬೇಕು. ಬೇರು ಕ್ಲೀನಾಗಿ ಬಂದಿದ್ರೆ ಬೇಗ ಗಿಡ ಮೇಲೆ ಬರುತ್ತೆ. ಮಣ್ಣನ್ನೆಲ್ಲ ಸರ್ಸ್ಕೊಂಡು ಕ್ಲೀನಾಗಿ ಒಂದು ಹೋಲ್ ಮಾಡ್ಕೊಂಡಿದ್ದೀವಿ. ಬೇಕಾದ್ರೆ ನೀವು ಕಾಂಪೋಸ್ಟ್ ಗೊಬ್ಬರ ಇಂಥದ್ದೆಲ್ಲ ಹಾಕೊಳ್ಬೋದು. ಕಾಂಪೋಸ್ಟ್ ಗೊಬ್ಬರ ಹಾಕ್ಕೊಂಡು ಅಥವಾ ಹಟ್ಟಿ ಗೊಬ್ಬರ ಇಂಥದ್ದೇನಾರು ಹಾಕ್ಕೊಂಡು ಆಮೇಲೆ ಸ್ವಲ್ಪ ರಾಕ್ ಫಾಸ್ಫೇಟ್ ಹಾಕೊಂಡ್ರೆ ಒಳ್ಳೆಯದು. ಒಂದು 50 ಗ್ರಾಮಿಂದ 70 ಗ್ರಾಮ್ ರಾಕ್ ಫಾಸ್ಫೇಟ್ ಹಾಕ್ಕೊಳ್ಳಿ. ಆಗ ಕ್ಲೀನಾಗಿ ಬೇರು ಕೊಡುತ್ತೆ, ಬೇಗ ಫಾಸ್ಟಾಗಿ ಬೇರು ಕೊಡುತ್ತೆ. ಇನ್ನೊಂದೇನಪ್ಪ ಅಂದರೆ, ಗಿಡದಿಂದ ಒಂದು ಅರ್ಧ ಮುಕ್ಕಾಲು ಅಡಿ ದೂರದಲ್ಲಿ ನೆಡಿ. ಯಾಕಪ್ಪ ಅಂದರೆ, ಗಿಡದ ಹತ್ತಿರ ಯಾಕೆ ನೆಡಬಾರ್ದು, ದೂರ ಯಾಕೆ ನೆಡಬೇಕು ಅಂದರೆ, ಗಿಡ ಏನಾಗುತ್ತೆ, ಸಿಲ್ವರ್ ಗಿಡ ಸ್ವಲ್ಪ ದಪ್ಪ ಆಗ್ತಾ ಬಂದಾಗೂ ಆ ಬೇರು, ಸಿಲ್ವರ್ ಬೇರು ಇದ್ರದ್ದು ಬೇರು 2 ಒಟ್ಟಾಗುತ್ತೆ. ಮತ್ತು ಸಿಲ್ವರ್ ಗಿಡ ದಪ್ಪ ಆಗ್ತಾ ಬಂದಾಗೂ ಕಾಳುಮೆಣಸಿನ ಗಿಡ ಸ್ವಲ್ಪ ಟೈಟ್ ಆಗುತ್ತೆ. ಹಾಗಾಗಿ ಕಾಳುಮೆಣಸಿನ ಗಿಡದ ಬೇರಿಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಸ್ವಲ್ಪ ದೂರದಲ್ಲಿ ನೆಡ್ತೀವಿ. ಕೈಯಲ್ಲಿ ಲೈಟಾಗಿ ಪ್ರೆಸ್ ಮಾಡಿದರೆ ಸಾಕಾಗುತ್ತೆ. ಮತ್ತು ಇನ್ನೇನಂದರೆ, ಇದ್ರ ಮೇಲೆ ಮಳೆ ಬಿದ್ದು ನೀರೇನು ಕೊಚ್ಚೋಗದಿದ್ದಾಗೆ ದರ್ಗು ಅಥವಾ ಸೋಗೆನ ಸ್ವಲ್ಪ ಮುಚ್ಚಿಗೆ ಮಾಡ್ಬೋದು. ವೇಸ್ಟು ಹಾಳೆ ಸೋಗೆಗಳು ಬಿದ್ದಿರುತ್ತೆ, ಇಲ್ಲ ದರ್ಗಿರುತ್ತೆ, ಅದನ್ನೇ ಮುಚ್ಚಿಗೆ ಮಾಡ್ಬೋದು. ಏನಂದರೆ, ಕೆಲವರು ಹಳ್ಳಿ ಕಡೆ ಕೋಳಿ ಎಲ್ಲ ಸಾಕಿರ್ತಾರೆ, ಕೋಳಿ ಎಲ್ಲ ಕಿದ್ರಿ ಹಾಳು ಮಾಡುತ್ತೆ. ಇನ್ನೊಂದೇನಪ್ಪ ಅಂದರೆ, ಮಳೆ ನೀರು ಇದೆಲ್ಲ ಬಿದ್ದಿದ್ದು ಡ್ರೈ ಆಗೋದು. ಮಳೆ ನೀರೆಲ್ಲ ಬಿದ್ದಿದ್ದು ಮಣ್ಣು ತೊಳೆದೋಗಲ್ಲ, ನಾವು ಹೊಸದಾಗಿ ಮಣ್ಣು ಹಾಕಿರೋದ್ರಿಂದ. ಇನ್ನೂ ಒಂದೇನಪ್ಪ ಅಂದರೆ, ಮಣ್ಣಲ್ಲಿರೋ ಮಾಯಿಶ್ಚರು ಬೇಗ ಡ್ರೈ ಆಗಲ್ಲ ಬಿಸಿಲು ಬಂದರೆ. ನೋಡಿ, ಎಲ್ಲ ಸಿಲ್ವರ್ ಗಿಡಕ್ಕೂ ಮಣ್ಣು ಏರ್ಸ್ಕೊಂಡಿದ್ದೀವಿ. ಕೆಲವು ಗಿಡಗಳಿಗೆ ದೊಡ್ಡ ಸಿಲ್ವರ್ ಗಿಡಕ್ಕೆ 2 ಗಿಡ ನೆಡ್ತಾ ಇದ್ದೀವಿ. ಸಣ್ಣ ಗಿಡಗಳಿಗೆಲ್ಲ ಒಂದೊಂದು ನೆಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಅಡಿಕೆಗೂ ನೆಟ್ಟಿದ್ದೀವಿ ಮೊನ್ನೆ.
ಇದು ಮೊನ್ನೆ ಕಾಫಿ ನೆಟ್ಟಿರೋದು. ಸ್ನೇಹಿತರೆ, ಇಲ್ಲೊಂದು ರೂಟ್ ಬಾಲ್ ಸಹ ಕಟ್ಟಿದ್ದೀನಿ ನೋಡಿ. ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ತೀನಿ. ಸ್ನೇಹಿತರೆ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್.